ಗೃಹಭಾಗ್ಯ ಯೋಜನೆಯಡಿ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಾಣ ಕಾರ್ಯಕ್ಕೆ ಉಂಟಾಗಿರುವ ಅಡಚಣೆಗಳನ್ನು ನಿವಾರಿಸಿ ನ್ಯಾಯ ಒದಗಿಸುವಂತೆ ಕಾರವಾರ ನಗರಸಭೆಯ 42 ಪೌರ ಕಾರ್ಮಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಕಾರವಾರ ನಗರಸಭೆಯ ಕಾಯಂ ಪೌರ ಕಾರ್ಮಿಕರಿಗೆ ಸರ್ಕಾರದ ಗೃಹಭಾಗ್ಯ ಯೋಜನೆಯಡಿ ಮನೆ ನಿರ್ಮಿಸಿ ಹಂಚಿಕೆ ಮಾಡಬೇಕಾಗಿದ್ದು, ಈ ಹಿಂದೆ ಪಂಚರಶಿವಾಡದಲ್ಲಿ 16 ಮನೆಗಳನ್ನು ನಿರ್ಮಿಸಿ ಹಂಚಿಕೆ ಮಾಡಲಾಗಿತ್ತು. ಬಳಿಕ ಕಳೆದ 11 ವರ್ಷಗಳಿಂದ ಹೊಸ ಮನೆಗಳ ನಿರ್ಮಾಣ ಹಾಗೂ ಹಂಚಿಕೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಯೋಜನೆಯ ಫಲಾನುಭವಿಗಳಾಗಿರುವ ಹಲವರು ನಿವೃತ್ತಿಯಾಗಿದ್ದರೂ ಸ್ವಂತ ಮನೆ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಉಲ್ಲೇಖಿಸಿದ್ದಾರೆ. ಪೌರ ಕಾರ್ಮಿಕರ ಬೇಡಿಕೆಯ ಮೇರೆಗೆ ಗಾಂಧಿನಗರದಲ್ಲಿರುವ ಹಳೆಯ ಪೌರ ಕಾರ್ಮಿಕರ ವಸತಿ ಗೃಹಗಳನ್ನು ತೆರವುಗೊಳಿಸಿ ಅದೇ ಜಾಗದಲ್ಲಿ ಗೃಹಭಾಗ್ಯ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ ಆರಂಭಿಸಲಾಗಿದ್ದು, ಈಗಾಗಲೇ 8 ಮನೆಗಳನ್ನು ನಿರ್ಮಿಸಲಾಗಿದೆ. ಉಳಿದ 34 ಪೌರ ಕಾರ್ಮಿಕರಿಗೆ ಮನೆ ನಿರ್ಮಿಸಲು ಜಾಗೆಯ ಅಗತ್ಯವಿರುವ ಹಿನ್ನೆಲೆಯಲ್ಲಿ ನಗರಸಭೆಯ ಪೌರ ಕಾರ್ಮಿಕರು ವಸತಿ ಗೃಹಗಳನ್ನು ಖಾಲಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ಆದರೆ ನಗರಸಭೆಗೆ ಸಂಬಂಧಿಸಿದ ಹಾಗೂ ಇತರೆ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುವ 7 ರಿಂದ 8 ಕುಟುಂಬಗಳು ಪೌರ ಕಾರ್ಮಿಕರ ವಸತಿ ಗೃಹಗಳನ್ನು ಅತಿಕ್ರಮಿಸಿಕೊಂಡಿದ್ದು, ಹಲವು ಬಾರಿ ಸೂಚನೆ ನೀಡಿದರೂ ಖಾಲಿ ಮಾಡದ ಕಾರಣ ಮನೆ ನಿರ್ಮಾಣ ಕಾಮಗಾರಿಗೆ ತೊಡಕು ಉಂಟಾಗಿದೆ ಎಂದು ಆರೋಪಿಸಿದ್ದಾರೆ. ಆದ್ದರಿಂದ ಕಾನೂನು ಬಾಹಿರವಾಗಿ ವಾಸವಾಗಿರುವವರನ್ನ ತೆರವುಗೊಳಿಸಿ ಗೃಹಭಾಗ್ಯ ಯೋಜನೆಯಡಿ ಉಳಿದ ಪೌರ ಕಾರ್ಮಿಕರಿಗೆ ಮನೆ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಈಗ ಅಲ್ಲಿ ಮೊದಲನೇದು ಕ್ವಾರ್ಟರ್ಸ್ ನಮ್ಮದು ಗೌರ್ಮೆಂಟಿಂದ ಕೊಟ್ಟಿದ್ದು ಮುನ್ಸಿಪಾಲ್ಟಿಂದ, ಅದನ್ನು ಸ್ವಲ್ಪ ಖಾಲಿ ಮಾಡಿದ್ದಾರೆ. ಇನ್ನೂ ಒಂದು ಏನೋ 4 ಜನ ಇದ್ದಾರಂತೆ, ಅದು ಬೇರೆ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ನಮ್ಮ CMCಗಿದ್ದವರು ಯಾರೂ ಅಲ್ಲ. ನಮ್ಮ ಜನ ಹೋದಲ್ಲಿ ಅವರಿಗೆಲ್ಲ ಹೆಣ್ಣು ಮಕ್ಕಳು ಅವರು ಅಲ್ಲಿ ತಕರಾರು ಮಾಡೋದು. ನಮ್ಮ ಜನಕ್ಕೆಲ್ಲ ಹೊಡಿಲಿಕ್ಕೆ ಬರ್ತಾರೆ, ಏನೋ ಕೆಟ್ಟ ಬೈತಾರೆ. ನಮ್ಮ ಜನ ಮುರಿದಿದ್ದನ್ನು ಮತ್ತೆ ಅವರು ಹಾಕ್ಕೊಂಡಿದ್ದಾರೆ. ಇದಕ್ಕೆ ನಮ್ಮ ಕಮಿಷನರ್ ಅವರು ಭಾಳ ಸಪೋರ್ಟ್ ಮಾಡಿದ್ರು. 42 ಜನಕ್ಕೆ ಮನೆ ಸಿಗ್ತಾರೆ. ಆಲ್ರೆಡಿ ಮೊದಲನೇ ಹಂತದ ವಿತರಣೆ ಮಾಡಿದ್ದಾರೆ ಸರ್. ಇನ್ನು 18 ಮನೆ ಪ್ಲಸ್ 8 ಪ್ಲಸ್ ಇವಾಗ ಪರ್ಮನೆಂಟ್ ಆದವರಿಗೆ ಕೊಡಬೇಕು, 12 ಜನರಿಗೆ ಕೊಡಬೇಕು. ಅದನ್ನು ನಮ್ಮ ಪೌರಾಯುಕ್ತರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವರು ಒಳ್ಳೆಯ ಒಂದು ಮನಸ್ಸಿನಿಂದ ಗಾಂಧಿನಗರದಂಥ ಒಂದು ಕ್ವಾರ್ಟರ್ಸನ್ನು ಮುರಿದು ಅಲ್ಲಿ ಮನೆ ಕಟ್ಟಬೇಕು ನನಗೆ. ಆದರೆ ಅಲ್ಲಿ ಅನೇಕರು ಕೆಲವರು ಮುನ್ಸಿಪಾಲ್ಟಿ ಅಲ್ಲದವರು ಅಡ್ಡಿಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅವರು ಯಾರನ್ನು ನೋಡಿ ಅವರು ತೆರವುಗೊಳಿಸಿ ಅವರಿಗೆ ಪೌರ ಕಾರ್ಮಿಕರಿಗೆ ಮನೆ ಮುಖ್ಯ ಮುಟ್ಟಿ ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡಬೇಕು ಅಂತ ನಾವು DC ಅವರಿಗೆ ಮನೆ ಕೊಡುವಂಥೇಳಿ. ಈ ಸಂದರ್ಭದಲ್ಲಿ ಮಂಜುನಾಥ ಶಿರಸೀಕರ್, ಮಹಾದೇವ ಶಿರಸೀಕರ್, ಮಂಜಾ ಶಿರಸೀಕರ್, ಯೋಹಾನ್ ಗುರುನಾಳ, ಗೋವಿಂದರಾಜ ತಗರಗುಂಟ, ಪೆದ್ದಣ್ಣ ಪೆದ್ದಗೊಂಡಯ್ಯ, ಬಾಲಚಂದ್ರ ಅರ್ಗೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.